ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ. ಬಾಚಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಕಪಾಟಿನಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಧೂಳಿನ ರೀತಿಯಲ್ಲಿ ಇರಿಸಿದ್ದಕ್ಕೆ ದಲಿತ ಯುವಕನಿಂದ ಆಕ್ರೋಶ. ಪಂಚಾಯಿತಿಗೆ ಆಗಮಿಸಿದ್ದ ಯುವಕನೊಬ್ಬ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಕಾಣಿಸದ ಹಿನ್ನೆಲೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳಿಕ ಕಪಾಟಿನಲ್ಲಿ ಒಳಗೆ ಇರಿಸಲಾಗಿದ್ದ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹೊರತೆಗೆಸಿದ ಘಟನೆ ನಡೆದಿದೆ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕೇವಲ ಜಯಂತಿ ದಿನಕ್ಕೆ ಮಾತ್ರ ಸೀಮಿತಗೊಳಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಂತಹ ಮಹಾನ್ ವ್ಯಕ್ತಿಯ ನಿರ್ಲಕ್ಷ್ಯ ತೋರಿದ ಅಧಿಕಾರಿಯನ್ನು ಈ ಕೂಡಲೇ ಅವಮಾನ ಮಾಡಿದ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಯುವಕ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ದಾನೆ. ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸುವುದಿಲ್ಲ, ಕಚೇರಿಗೂ ಸರಿಯಾಗಿ ಬರುವುದಿಲ್ಲ ಎಂದು ಆರೋಪಿಸಿರುವುದು ಸ್ಥಳೀಯರಲ್ಲಿ ಚರ್ಚೆಗೆ ವಾಸ್ತವವಾಗಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕು ಬಾಚಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಫೋಟೋವನ್ನು ಇಡದೆ ಫೋಟೋ ಇಲ್ಲಿದ್ದಾರೆ, ಕವಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ ಮತ್ತು ಪೀಠಿಕೆ ಸಿಬ್ಬಂದಿ ಅವರು ಫೋನ್ ಮಾಡಿದ್ರು 10 ಸಲ ಪೀಡಿ ಅವರಿಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಫೋನ್ ಮಾಡಿದ್ರೆ ಒಂದು ಸಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಸಿಬ್ಬಂದಿ ಅವರು ಅದಾರ, ಸಿಬ್ಬಂದಿ ಅವರ ಮಾತು ಕೇಳೋಣ. ಪ್ರತಿಯೊಂದು ಕೊನೆಯಲ್ಲಿ ಎಲ್ಲ ಕೊನೆಯಲ್ಲಿ ಚೆಕ್ ಮಾಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ. ಈಗ ನಾವು ಹೇಳಿದ ಮೇಲೆ ಫೋಟೋವನ್ನು ನೋಡ್ರಿ, ಗಾಡ್ರೇಜಿನಲ್ಲಿ ಮುಚ್ಚಿಟ್ಟಾರೆ. ಗಾಡ್ರೇಜಿನಲ್ಲಿ ಫೋಟೋವನ್ನು ಮುಚ್ಚಿಟ್ರೆ ಇನ್ನು ಫೋಟೋನೇ ಸಿಗ್ತಾ ಇಲ್ಲ. ಫೋಟೋನೇ ಸಿಗ್ತಾ ಫೋಟೋ ಎಲ್ಲೈತ್ರಿ? ಯಾವ ಫೋಟೋ ಇದ್ರಿ? ಈ ಫೋಟೋ ಎಲ್ಲಿದ್ದು ಅದನ್ನ ಸರ್, ಇಲ್ಲಿರೋದಲ್ಲ ಫೋಟೋವಾ, ಇಲ್ಲಿದ್ದು ಅಲ್ಲ, ಅದ್ರ ಜೊತೆಗೆ ಏನಾರು ಫೋಟೋ ಇದ್ವಾ? ಅದ್ರ ಜೊತೆಗೆ ಏನಾರು ಫೋಟೋ ಇದ್ವಾ? ಹೇಳ್ರಿ ಮಾತಾಡ್ರಿ. ಇಲ್ಲಿ ಮೊದಲು ಅಲ್ಲಿ ಮೊನ್ನೆ ಭಾನುವಾರ ಸ್ವಚ್ಛ ಮಾಡಿದ್ವಿ ಆಫೀಸ್. ಯಾವ ಸ್ವಚ್ಛ? ಭಾನುವಾರ ಸ್ವಚ್ಛ ಮಾಡಿದ್ವಿ, ಎಲ್ಲ ಧೂಳ ಕೊಡಿದ್ವಿ. ಹೌದಾ? ಈಗ ಐತಿ ಎಲ್ಲಿತ್ತದ ಫೋಟೋ? ಎಲ್ಲದ ಫೋಟೋಗಳು ಎಲ್ಲ ಫೋಟೋ ಇರುವಲ್ರಕ್ಕ ಎಲ್ಲಿ ಇಟ್ಟಿದ್ರಿ? ಸುಮ್ಮನೆ ಯಾಕೆ ಫೋಟೋ ಎಲ್ಲಿ ಇಟ್ಟಿದ್ರಿ? ಸುಮ್ಮನೆ ಯಾಕೆ ಮಾತಾಡ್ತೀರಿ? ನಾನು ಹೇಳ್ತೇನೆ, ನಮ್ಮ ಸಮುದಾಯದವರಾಗಿ ಗೊತ್ತಿರ್ಬೇಕಾದ ಬಾಬಾ ಸಾಹೇಬ್ರದ ಕೊಡುಗೆ ಏನು, ಅದೇನು ಅವ್ರ ಮಾತು ಗೊತ್ತಿರ್ಬೇಕು ನಿಮಗೆ. ಐದು ಮುಂದೆ ಎಲ್ಲ ಅದು ಗೊತ್ತಿರ್ಬೇಕು ನಿಮಗೆ. ಸಂತ ಇಲ್ಲಿ ಮಾತಾಡ್ರಿ. ಅಲ್ಲಿ ಮಾತಾಡ್ರಿ ಸರ್. ಅಲ್ರಿ ಗುರುಗಳೇ, ಈಗ ನಾವು ಒಂದು 15-20 ಸಲ ಫೋನ್ ಮಾಡೀವಿ ನಿಮಗೆ ಫಸ್ಟ್. ಈಗ ಇದು ಒಂದು ವಾರದಿಂದ ನೋಡೈತಿ ಫೋಟೋ, ಹೌದಾ? ಈಗ ನಿಮ್ಮ ಸಂವಿಧಾನ ಪೀಠಿಕೆ ಎಲ್ಲ ಫೋಟೋನೇ ಇಲ್ಲ, ಗಾಡ್ರೇಜಲ್ಲಿ ಸಾಕ್ಷಿ ಸಮೇತ ತೋರಿಸ್ತೀವಿ ನಿಮಗೆ ವಿಡಿಯೋ, ಹೌದಾ? ಇದಕ್ಕೆ ಮುಂದೆ ನೀವು ಆಗುವಗಳಿಗೆ ನೀವು ಹೊಣೆ, ಇದಕ್ಕೆ ಮುಂದೆ ನೀವು ಅನುಭವಿಸ್ರಿ ಫೋಟೋ. ಈ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಂ ಮಂಜುನಾಥ್, ಭಾರತ ವೈಭವ ನ್ಯೂಸ್, ಬಾಚಿಗೊಂಡನಹಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.